ಶಾಸ್ತ್ರಿಗಳೇ, ಫಾಲ್ಗುಣ ಮಾಸದ 2ನೇ ದಿನದ ವಿಶೇಷತೆ ಜೊತೆಗೆ ಈ ಸಂದರ್ಭದಲ್ಲಿ ಗುರುವಿನ ಆರಾಧನೆ ಎಷ್ಟು ಮುಖ್ಯ, ಚಿತ್ರದುರ್ಗದ ಒಂದು ಊರಿನಲ್ಲಿ ನಡೆಯುವಂಥ ಜಾತ್ರಾ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ. ಬಹಳಾರು ವೀಕ್ಷಕರಿಗೆ ವಿಚಾರ ಗೊತ್ತೇ ಇರೋದಿಲ್ಲ. ಮುಂದೆ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶ ಶಾಸ್ತ್ರಿಗಳೇ, ಅಕ್ಷಯ್ ಕುಮಾರ್ ಅಂತ ರಾಯಚೂರಿಂದ. ಇವರ ಡೇಟ್ ಆಫ್ ಬರ್ತ್ 22ನೇ ತಾರೀಕು 6ನೇ ತಿಂಗಳು 1998 ಮಧ್ಯಾಹ್ನ 1:55. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅನ್ನೋದು. ಅಕ್ಷಯ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕ ನೋಡೋಣ, ಅವರ ಜಾತಕದಲ್ಲಿ ಏನಿದೆ ಫಲ ಗಮನಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ವಿವಾಹ ಸ್ಥಾನದಲ್ಲಿ ಇದ್ದಾನೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ದಾರ ಸೌಖ್ಯ ಸಮನ್ವಿತ ಅಂತ ಹೇಳಿದೆ. ಏನು ದಾರ ಸೌಖ್ಯ ಸಮನ್ವಿತ? ದಾರ ಅಂತಂದರೆ ಪತ್ನಿ ಅಥವಾ ಸ್ತ್ರೀಯರಿಗಾದರೆ ಗಂಡನ ಸ್ಥಾನ. ಆ ಅಧಿಪತಿ ಅದೇ ಜಾಗದಲ್ಲಿದ್ದರೆ ಆ ಫಲವನ್ನು ನಿಸ್ಸಂಶಯವಾಗಿ ತಂದುಕೊಡ್ತಾನೆ ಅಂತ ಅರ್ಥ. ಹೀಗಾಗಿ ಜಾತಕದಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಡಿಸೆಂಬರ್ವರೆಗೆ ಕೇತುವಿನ ಭುಕ್ತಿ ಇದೆ. ಅದಾದ ಮೇಲೆ ಶುಕ್ರ ಪ್ರಾರಂಭವಾಗುತ್ತೆ ಡಿಸೆಂಬರ್ 10ನೇ ತಾರೀಕಿನ ಮೇಲೆ. ಆಮೇಲೆ ವಿವಾಹ ಸಿದ್ಧಿ ಆಗುತ್ತೆ, ಯಾಕೆಂದರೆ ಶುಕ್ರ ವಿವಾಹಕ್ಕೆ ಕಾರಣೀಕರ್ತ. ಅವನ ಕಾಲದಲ್ಲೂ ವಿವಾಹ ಆಗುತ್ತೆ ಅಂತ. ಹೀಗಾಗಿ ಡಿಸೆಂಬರ್ ನಂತರದಲ್ಲಿ ಮುಂದಿನ 2025ರ ಅಂತ್ಯದ ವೇಳೆಗೆ ನಿಮಗೆ ವಿವಾಹ ಯೋಗ ಇದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗಾಯತ್ರಿ ಅನ್ನೋರ್ದು ಶಿಕಾರಿಪುರದಿಂದ. ಇವರ ಜನ್ಮ ದಿನಾಂಕ 18ನೇ ತಾರೀಕು 10ನೇ ತಿಂಗಳು 2000 ಇಸ್ವಿ ರಾತ್ರಿ 9 ಗಂಟೆಗೆ. ಇವರ ಪ್ರಶ್ನೆ ಕೂಡ ಕೆಲಸ ಜೊತೆಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಗಾಯತ್ರಿ ಅವರ ಪ್ರಶ್ನೆ ಕೂಡ ಒಂದು ಕೆಲಸ ಮತ್ತೊಂದು ವೃತ್ತಿ, ವಿವಾಹ. ವೃತ್ತಿ ವಿವಾಹ ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಯಾರಪ್ಪ ಅಂದರೆ ವೃತ್ತಿಯ ಅಧಿಪತಿ ಯಾರು ಅಂದರೆ ಶನಶ್ಚರ. ಆತ ಎಲ್ಲಿದ್ದಾನೆ? ಲಗ್ನದಲ್ಲೇ ಇದ್ದಾನೆ ಮತ್ತು ಲಾಭಾಧಿಪತಿ ಗುರುವಿನ ಜೊತೆಗೆ. ಒಳ್ಳೆಯದೇ ಇದು. ಹೀಗಾಗಿ ಕೆಲಸಕ್ಕೆ ತೊಡಕಾಗೋದಿಲ್ಲ, ಶೀಘ್ರದಲ್ಲಿ ಕೆಲಸ ಸಿಗುತ್ತೆ, ಆತಂಕ ಬೇಡ. ಇನ್ನು ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ, ಈಗ ನಿಮಗೆ ನೋಡಿ ಗುರುದಶೆಯಲ್ಲಿ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ನೋಡಿ, ಈಗ ವೃತ್ತಿಗೂ ಅನುಕೂಲ ಇದೆ, ಯಾಕಂದರೆ ಲಗ್ನಾಧಿಪತಿ ಕಾಲದಲ್ಲಿ ನೀವು ಏನು ಪ್ರಯತ್ನ ಮಾಡಿದ್ರೆ ಅದು ಸಿಗುತ್ತೆ. ಅವನು ಚೆನ್ನಾಗಿದ್ದರೆ, ಇಲ್ಲಿ ವಸ್ತುತಃ ಚೆನ್ನಾಗಿದ್ದಾನೆ, ಅವನು ಮಿತ್ರಕ್ಷೇತ್ರ ಸಮಕ್ಷೇತ್ರದಲ್ಲಿದ್ದಾನೆ. ಮಿತ್ರಕ್ಷೇತ್ರ ಅಲ್ಲ, ಸಮಕ್ಷೇತ್ರ, ಆದರೆ ತೊಂದರೆ ಇಲ್ಲ. ಈಗ ಅಟ್ ಪ್ರೆಸೆಂಟ್ ಅಂದರೆ ಗೋಚಾರದಲ್ಲಿ ಈಗ ಆಕಾಶಕಾಯದಲ್ಲಿ ಈಗ ಶುಕ್ರನ ಸ್ಥಿತಿ ಹೇಗಿದೆಯಪ್ಪ ಅಂದ್ರೆ ಪ್ರಕಾಶಮಾನವಾಗಿದೆ. ವಸ್ತುತಃ ನಾವು ಹುಟ್ಟಿದಾಗಲೂ ಗ್ರಹಗಳು ಚೆನ್ನಾಗಿರಬೇಕು. ಗೋಚಾರ ಅಟ್ ಪ್ರೆಸೆಂಟ್ ಕೂಡ ಆಕಾಶಕಾಯದಲ್ಲಿ ಗ್ರಹಗಳಿಗೆ ಬಲಿಷ್ಠತೆ ಇರಬೇಕು. ಅಂದರೆ ಅವರು ಸಂಚಾರ ಮಾಡ್ತಾ ಇರುವ ಕಾಲ ಅನುಕೂಲಕರವಾಗಿರುತ್ತೆ. ನಮಗೆ ಅವರ ವೈಬ್ರೇಷನ್, ಆ ಗ್ರಹಗಳ ವೈಬ್ರೇಷನ್ ಚೆನ್ನಾಗಿ ಬರೋ ಹಾಗಿರಬೇಕು. ಆಗ ಅದು ಕನೆಕ್ಟ್ ಆಗುತ್ತೆ, ಆಗ ಫಲಗಳು ಸಿಗುತ್ತೆ. ಹೀಗೆ ಅದು. ಹೀಗಾಗಿ ಈಗ ಕಾಲ ಚೆನ್ನಾಗಿದೆ, ಶುಕ್ರನು ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿ ವಿವಾಹ ಎರಡಕ್ಕೂ ಅನುಕೂಲಕರವಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಹುಬ್ಬಳ್ಳಿಯಿಂದ ಮೇಘ ಅನ್ನೋರು ಕಳಿಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ 10ನೇ ತಾರೀಕು 11ನೇ ತಿಂಗಳು 2001, ಹುಟ್ಟಿದ ಸಮಯ ಮಧ್ಯರಾತ್ರಿ 1:20. ಇವರ ಪ್ರಶ್ನೆ ಕೂಡ ಮದುವೆ ಜೊತೆಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅನ್ನೋದು. ಮೇಘ ಅವರ ಪ್ರಶ್ನೆ ಕೂಡ ವಿವಾಹಕ್ಕೆ ಸಂಬಂಧಿಸಿದ್ದು, ಜೊತೆಗೆ ಆರೋಗ್ಯ ಕೇಳಿದ್ದಾರೆ ಅಲ್ವಾ? ಜಾತಕ ನೋಡೋಣ. ಆರೋಗ್ಯವೇ ಭಾಗ್ಯ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಹೀಗಾಗಿ ಆರೋಗ್ಯ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಲ್ಲಿ ವ್ಯಯಾಧಿಪತಿ ಚಂದ್ರ ಇದ್ದಾನೆ. ಈಗ ಪ್ರಸ್ತುತ ನಿಮಗೆ ಶುಕ್ರಾದಿತ್ಯ ಸಂಧಿ ಶಾಂತಿ ಇತ್ತು. ಈಗ ತಾವು ಅಂದರೆ 2023ರಲ್ಲೇ ಇತ್ತದು, ಮಾಡಿಸ್ಬೇಕಾಗಿತ್ತು. ಈಗ ತಮಗೆ ರವಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಕುಜನ ಒಂದು ಕಾಲ. ಇನ್ನು ಏಪ್ರಿಲ್ 13 ರಾಹು ಶುರುವಾಗುತ್ತೆ, ರವಿ ರಾಹು ಶುರುವಾಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಲಕ್ಷಣ ಇದೆ. ಯಾಕೆ ಅಂದರೆ ರವಿ ನಿಮ್ಮ ಲಗ್ನಾಧಿಪತಿ ಯಾರಿದ್ದಾನೆ ಅವನು ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನ ಅಂತಂದರೆ ಒಂದು ಗ್ರಹದ ಸಂಪೂರ್ಣ ದೌರ್ಬಲ್ಯ ಸ್ಥಾನ ಅಂತ. ಯಾವಾಗ ಲಗ್ನಾಧಿಪತಿ, ಅವನು ಲಗ್ನ ಅಂದರೆ ದೇಹ, ಶರೀರವನ್ನು ಗುರುತಿಸ್ತಕ್ಕಂಥ ಸ್ಥಳ, ಆ ಅಧಿಪತಿನೇ ಬಲಹೀನವಾಗಿರುವಾಗ ಆರೋಗ್ಯಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಒಂದು ರವಿಗ್ರಹ ಶಾಂತಿ ಮಾಡಿಸಿ, ಆದಿತ್ಯ ಹೃದಯ ಇದೆರಡೂ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇಲ್ಲ ತುಂಬ ಸರಳವಾಗಿರೋದು ಏನಾದರೂ ಹೇಳಿ ಅಂತಂದರೆ ಆದಿತ್ಯ ಹೃದಯವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಹೇಳ್ಕೊಳ್ಳಿ.
ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಬೇಕು ಈಗ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಈಗ ಅವಕಾಶ ಆಗುತ್ತೆ. ಈ ಒಂದು ರವಿದಶೆಯಲ್ಲಿ ತಮಗೆ 2025 ಡಿಸೆಂಬರ್ ನಂತರ ಅವಕಾಶ ಇದೆ. 2025 ಡಿಸೆಂಬರ್ ಅಂದರೆ ಮುಂದಿನ ವರ್ಷ ದಾಟಬೇಕು. ಆಮೇಲೆ ಶನೈಶ್ಚರನ ಕಾಲ ಶುರುವಾಗುತ್ತೆ, ಅಂದರೆ ವಿವಾಹದ ಅಧಿಪತಿ ಕಾಲ ಶುರುವಾಗುತ್ತೆ. ಆಗ ಅನುಕೂಲ ಆಗುತ್ತೆ. ಆತಂಕ ಬೇಡ, ಇನ್ನೂ ಚಿಕ್ಕ ವಯಸ್ಸು, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.